Namaskara and welcome to my YouTube channel Ananya Amar. ಸ್ವಲ್ಪ ಹುಷಾರಿಲ್ಲ, ನೆಗಡಿ, ಗಂಟ್ಲು ಸ್ವಲ್ಪ ಕಿಚಿ ಅಂತ ಇದೆ. ಕೋಲ್ಡ್ ಹೆಡೇಕ್, ಸ್ವಲ್ಪ ಹಾಕೊಳ್ಳೋಕ್ಕಾಗಲ್ಲ, ಗಂಟು ಕಟ್ಕೊಳ್ಳೋಕ್ಕಾಗ್ತಲ್ಲ, ಒಂಥರ ಪೇನ್ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಸ್ತಿದೆ. ಆದ್ರೂ ಸಹ ವಿಡಿಯೋ ಮಾಡಲೇಬೇಕು, ನಾನು ಮಾಡ್ತೀನಿ. ದೇರ್ ಆರ್ ಟೂ ಮೇನ್ ರೀಸನ್ಸ್. ಒಂದು ಅಫ್ಕೋರ್ಸ್ ವೆನ್ಸ್ಡೇ ನಾನು ವಿಡಿಯೋ ಹಾಕಲೇಬೇಕು ಆ್ಯಂಡ್ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ನಾನು ವೆನ್ಸ್ಡೇ, ಖಂಡಿತ. ಅದೊಂದು. ಇನ್ನೊಂದು, ಎಸ್ ಕರೆಕ್ಟ್, ಯು ಆರ್ ರೈಟ್, ನಿನ್ನೆ ಶೂಟ್ ಆಗಿದೆ ಆ್ಯಂಡ್ ಫುಲ್ ಆ್ಯಕ್ಚುಲಿ ಸ್ಮಾಲ್ ಕರ್ಲ್ಸ್ ಮಾಡಿದ್ರು. ಇವತ್ತು ತಲೆಸ್ನಾನ ಮಾಡಬೇಕಿತ್ತು ನಾನು ಆ್ಯಕ್ಚುಲಿ, ಬಟ್ ಸ್ಟಿಲ್ ನಾನು ಮಾಡಿದೆ. ಸ್ನಾನ ಮಾಡಿ ರೆಡಿಯಾಗಿ ಈ ಕರ್ಲ್ಸ್ನ ಮೇಂಟೈನ್ ಮಾಡಿ, ಈ ಕರ್ಲ್ಸ್ ಇರುವಾಗಲೇ ಒಂದು ವಿಡಿಯೋ ಮಾಡಿಬಿಡೋಣ ಅಂತ. ಡೆಡಿಕೇಶನ್ ಲೆವೆಲ್ ಆ್ಯಂಡ್ ಆಸೆ. ನೆಕ್ಸ್ಟ್ ವೆನ್ಸ್ಡೇ ಒಳಗೆ ಐ ವಿಲ್ ಬಿ ಲೈಕ್ ಆಲ್ ರೈಟ್. ಈ ವಿಡಿಯೋಲಿ ಎಕ್ಸ್ಕ್ಲೂಸಿವ್ ಲಕ್ಸುರಿ ಬ್ಯಾಗ್ ಕಲೆಕ್ಷನ್ ಏನು ನಾನು ತೋರಿಸ್ತಾ ಇದ್ದೀನಿ. ಅದು ನನ್ನ ಪ್ರಕಾರ ಲಕ್ಸುರಿ, ಓಕೆನಾ? ನಿಮ್ಮ ಪ್ರಕಾರ ಇಲ್ಲದೆ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಆದ್ರೂ ನನ್ನ ಒಂದು ದೃಷ್ಟಿಕೋನದಲ್ಲಿ ಯಾವುದು ಲಕ್ಸುರಿ ಅನ್ನೋದಿದೆ ಅದನ್ನು ಶೇರ್ ಮಾಡ್ತಾ ಇರೋದು. ಸ್ಟೀವ್ ಮ್ಯಾಡನ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ಸ್. ಅದಕ್ಕೆ ಕಾರಣ ನನ್ನ ಫ್ರೆಂಡ್ ಹಿರ್ಷಿ. ಸೊ ಇವಾಗ US ಅಲ್ಲಿದ್ದಾನೆ. ಅವನು ಆ್ಯಕ್ಚುಲಿ ನನಗೆ ಫಸ್ಟ್ ಎವರ್ ನನ್ನ ಲಕ್ಸುರಿ ಬ್ರ್ಯಾಂಡ್ ಬ್ಯಾಗ್ ಕೊಡಿಸಿದ್ದು. ಸೊ ಆ ಸ್ಟೀವ್ ಮ್ಯಾಡನ್ ಅದು ವೆಬ್ಸೈಟಲ್ಲಿ ಅವಾಗವಾಗ ಸಡನ್ನಾಗಿ ಯಾವಾಗಲೂ ಸೇಲ್ ಬಿಟ್ಟಿರ್ತಾರೆ. ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಕ್ಯಾನ್ ಯು ಬಿಲೀವ್? ಸ್ಟೀವ್ ಮ್ಯಾಡನ್ ವೆಬ್ಸೈಟಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಆ್ಯಂಡ್ ಐ ಬಾಟ್ ದೀಸ್ 2 ಬ್ಯಾಗ್ಸ್. ಇದು ಸ್ವಲ್ಪ ಒಂಥರ ಅನ್ಎಕ್ಸ್ಪೆಕ್ಟೆಡ್, ಸ್ವಲ್ಪ ದೊಡ್ಡದಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಚಿಕ್ಕದಿದೆ. ಇದು ಗೊತ್ತಿತ್ತು ಹೀಗೆ ಇರುತ್ತೆ ಅಂತ, ಆ್ಯಂಡ್ ನನಗೆ ಹೀಗೆ ಬೇಕಿದ್ದು ಕೂಡ. 2 ಬ್ಯಾಗ್ಸ್ ಸೇರಿ ಇಟ್ ಇಸ್ 6500. ಮಾತೇ ಇಲ್ಲ. ಈ ಬ್ಯಾಗ್ ಏನಿದೆ, ಇಟ್ ಇಸ್ ವೆರಿ ಆ್ಯಕ್ಚುಲಿ ಒಂಥರ ಫ್ರೆಂಡ್ಲಿ ಆಲ್ಸೋ, ಆ್ಯಂಡ್ ಇಷ್ಟು ಸ್ಪೇಸ್ ಇದೆ. ಇದರೊಳಗಡೆ ನನ್ನೊಂದು ವಾಲೆಟ್, ಇಲ್ಲ ಬಂದೆ. ನಾಯ್ಸಿಂದ ನಾನು ಇಯರ್ಬಡ್ಸ್ ತರಿಸಿದ್ದೆ, ಹೊಸದಿದು, ಆ್ಯಂಡ್ ನಾನು ಒಂದೇ ದಿನ ಯೂಸ್ ಮಾಡಿರೋದು. ಈ ಬ್ಯಾಗಲ್ಲಿ ಇಟ್ಟಿದ್ದೀನಿ. ನಾನು ಕಳ್ಕೊಂಬಿಟ್ಟೆ ಅಂದ್ಕೊಂಡಿದ್ದೆ, ಗೊತ್ತಾ? ಹೊಸ ಅಂದರೆ ಹೊಸದು, ಒಂದೇ ದಿನ ಯೂಸ್ ಮಾಡಿದ್ದೆ ನಾನು. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು. ಸೇಫಾಗಿ ಇಟ್ಟಿದ್ದಕ್ಕೆ ನಾನೇ ಇಟ್ಟಿರ್ತೀನಿ, ಅದಕ್ಕೆ ನಂದಲ್ಲಿ ಮರ್ತೋಗುತ್ತೆ. ಎನಿವೇ, ಬ್ಯಾಕ್ ಟು ದ ವಿಡಿಯೋ. ಸೊ ಇದು 2 ಬ್ಯಾಗು ಸೇರಿ ಇಟ್ ಇಸ್ 6500. ಇದು ನೋಡಿ, ನಾನು ಇನ್ನೂ ಈ ಒಂದು ಶೀಟ್ ಹಾಕಿರ್ತಾರಲ್ಲ, ಶೀಟ್ ಆ ಪೇಪರ್, ಅದಿನ್ನೂ ತೆಗ್ದಿಲ್ಲ ನಾನು. ಏನು ಗೊತ್ತಾ, ತುಂಬ ಚೆನ್ನಾಗಿದೆ ಬ್ಯಾಗು, ಬಟ್ ಇದರಲ್ಲಿ ಏನೂ ಇಟ್ಕೊಳಕ್ಕಾಗಲ್ಲ. ಈ ಒಂದು ಫೋನ್ ಇಟ್ಕೋಬೋದು, ಆಯಿತಾ? ಒಂದು ಸ್ವಲ್ಪ ಪರ್ಸ್ ಗಿರ್ಸ್ ಎಲ್ಲ ಕ್ಯಾಶ್ ಗೀಶ್ ಇಟ್ಕೋಬೋದು, ಕಾರ್ಡ್ಗಳು ಇಟ್ಕೋಬೋದು, ಒಂದು ಲಿಪ್ ಬಾಮ್ ಇಟ್ಕೋಬೋದು, ಲಿಪ್ಸ್ಟಿಕ್ ಇಟ್ಕೋಬೋದು. ಬಟ್ ಇಲ್ಲೇನು ಗೊತ್ತಾ, ಇಲ್ಲೊಂದು ಚಿಕ್ಕ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಸೈಡ್ ಇದರಲ್ಲಿ ಒಂದು ಜಿಪ್ ಇದೆ ಈ ಕಡೆ, ಯು ಕ್ಯಾನ್ ಸಿ. ಹಾಂ, ಸೊ ಆ ಥರ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ನನಗೆ ಇದೆಲ್ಲ ಇಂಪಾರ್ಟೆಂಟ್ ಇತ್ತು. ಆ್ಯಂಡ್ ನಾನು ಬೇರೆ ಬ್ಯಾಗಿಗೂ ಇದನ್ನು ತೆಗೆದುಬಿಟ್ಟು ಹಾಕೋಬೋದು. ದಟ್ಸ್ ದ ಬೆನಿಫಿಟ್. ಇದು ಯಾವುದಕ್ಕೂ ಫಿಟ್ ಆಗಲ್ಲ, ಸ್ವಲ್ಪ ಸ್ಟೈಲ್ ಸ್ಟೇಟ್ಮೆಂಟ್ ಅಷ್ಟೇ ಇದು ಪರವಾಗಿಲ್ಲ. ಇದರಲ್ಲಿ ಒಂದು ವಾಲೆಟ್ಟು ಅದು ಇದು ಏನೇನೋ ಇಟ್ಕೋಬೋದು. ಇದೊಂದು ಪೌಚ್ ಇದೆ, ಇದು ದೊಡ್ಡದಿದೆ. ಸೊ ಐ ಲವ್ ದಿಸ್ ಬ್ಯಾಗ್. ಆ್ಯಂಡ್ ಯಾ, ಬೈ ಒನ್ ಗೆಟ್ ಒನ್ ಇಂದ ಇದ್ದಿದ್ದು 6500ಗೆ ಈಗ 2 ಬ್ಯಾಗ್ ಬಂದಿದೆ. ರೀಸೆಂಟಾಗಿ ತೊಗೊಳ್ಳೋಂತಹ ಬ್ಯಾಗ್ ಇದು. ಆ್ಯಕ್ಚುಲಿ ಒಂಥರ ಲಕ್ಸುರಿ ಅಲ್ಲ, ಬಟ್ ಓಕೆ ಆ ಥರ, ಬಿಕಾಸ್ ಇದು H&M ಇಂದ ತೊಗೊಂಡಿದ್ದು. ಐ ಗೆಸ್ ಇದು ಶೋಲ್ಡರ್ ಬ್ಯಾಗ್ ಆ್ಯಂಡ್ ಫುಲ್ ಸ್ಪೇಷಿಯಸ್ ಇದೆ, ಲೈಕ್ ವೆರಿ ವೆರಿ ಸ್ಪೇಷಿಯಸ್. ಒಳಗಡೆ ಏನು ಅದರ ಜಿಪ್ಪು ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಸಮ್ಟೈಮ್ಸ್ ಬೇಡ, ಈ ಥರ ಚಿಕ್ಕ ಬ್ಯಾಗಲ್ಲೆಲ್ಲ ಏನು ಅದು ಗ್ಯಾಪಲ್ಲಿ ಒಂದಿರುತ್ತಲ್ಲ, ಕೆಲವ್ರಲ್ಲಿ ಓಕೆ, ಕೆಲವ್ರಲ್ಲಿ ಬೇಡ. ಆ್ಯಂಡ್ ಇಟ್ಸ್ ಅ ವೆರಿ ವೆರಿ ನೈಸ್ ಶೋಲ್ಡರ್ ಬ್ಯಾಗ್. ಹಿಂಗೆ ಇಟ್ಕೊಳ್ಳೋಕ್ಕೆ ಒಂದು ಸಪೋರ್ಟ್ ಸಿಗುತ್ತೆ ಗೊತ್ತಾ, ವಿತ್ ದಟ್. ಯಾ, ಆ್ಯಂಡ್ ಇದು ವಾಸ್ ಫಾರ್ 1000, ಐ ಗೆಸ್ 999 ಆರ್ ಸಮಥಿಂಗ್. ಅದೇ ಮೈಸೂರಲ್ಲಿ ತೊಗೊಂಡಿದ್ದು ನಾನು, ಮೈಸೂರು H&M ಅಂತ ತೊಗೊಂಡಿದ್ದನ್ನ. ವೆರಿ ವೆರಿ
handy friendly bag. Another Steve Madden bag, but ಇದರ ಪ್ರೈಸ್ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಇದು ಹಿಚಿ ಗಿಫ್ಟ್ ಮಾಡಿರೋದು. US-ಗೆ ಹೊರಟ ಫಸ್ಟ್ ಟೈಮ್ ಅಲ್ವಾ, ಅದ್ರ ಬ್ಲಾಗ್ ಕೂಡ ಹಾಕಿದ್ದೀನಿ ನಾನು, ಇಫ್ ಯು ಗೈಸ್ ರಿಮೆಂಬರ್. ಅವ್ನು ಫಸ್ಟ್ ಟೈಮ್ ಬಂದಿದ್ದ ಇಂಡಿಯಾಗೆ US-ಇಂದ, ಆವಾಗ ತಂದುಕೊಟ್ಟಂತಹ ಬ್ಯಾಗ್ ಸರ್ಪ್ರೈಸ್ ಆಗಿ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ, ವೆರಿ ವೆರಿ ಕನ್ವೀನಿಯೆಂಟ್. ಇದೊಂದು ಜಿಪ್ಪು, ಈ ಕಡೆ ಒಂದು ಸ್ಪೇಸ್ ಇದೆ, ಇಲ್ಲೊಂಚೂರು ಸ್ಪೇಸ್ ಇದೆ, ಇಲ್ಲೊಂದು ಹಿಂಗಡೆ ಒಂದು ಜಿಪ್ ಇದೆ ಇನ್ ಕೇಸ್ ಸ್ವಲ್ಪ ಸೇಫ್ ಥಿಂಗ್ಸ್ ಇಡೋದಕ್ಕೆ. ಆ್ಯಂಡ್ ಇದರಲ್ಲಿ 2 ಬೆನಿಫಿಟ್ಸ್ ಇದೆ. ಒಂದು, ಯು ಕ್ಯಾನ್ ವೇರ್ ಇಟ್ ಲೈಕ್ ಅ ಹ್ಯಾಂಡ್ ಬ್ಯಾಗ್, ಓಕೆನಾ, ಈ ಥರ. ಇನ್ನೊಂದು, ಕ್ಯಾನ್ ವೇರ್ ಇಟ್ ಲೈಕ್ ಅ ಸ್ಲಿಂಗ್ ಲಾಂಗ್ ಬ್ಯಾಗ್, ಇಷ್ಟುದ್ದ ಬರುತ್ತೆ. ನಾನು ಮೋಸ್ಟ್ ಆಫ್ ದ ಟೈಮ್ ಹೀಗೆ ಹಾಕೊಂಡ್ಬಿಡ್ತೀನಿ, ಕೆಲಸಕ್ಕೆ ನಂಗೆ ಮರ್ತು ಹೋಗುತ್ತೆ ಈ ಥರ ನೀವು ಹಾಕೋಬಹುದು ಅಂತ. ಸೊ ಯಾ, ಇದ್ರ ಪ್ರೈಸ್ ಐ ಗೆಸ್ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಆನ್ ಗೂಗಲ್ ಆರ್ ಸ್ಟೀವ್ ಮ್ಯಾಡನ್ ವೆಬ್ಸೈಟ್. ಆ್ಯಂಡ್ ಇದೊಂದು US-ಇಂದ ತಂದಿದ್ದು, ಸೊ ಇಲ್ಲಿ ಯಾವ ಥರ ಅದೇ ಮಾಡೆಲ್ ಥರ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮೈ ನೆಕ್ಸ್ಟ್ ಬ್ಯಾಗ್ ಇಸ್ ಫ್ರಮ್ ಮೈಕಲ್ ಕಾರ್ಸ್. ಇದು ನಾನು ಶೇರ್ ಮಾಡಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಲಕ್ಸುರಿ ಬ್ಯಾಗ್ಸ್ನ ಮಾಡ್ತಿರೋದ್ರಿಂದ ಐ ಥಾಟ್ ಆಫ್ ಶೇರಿಂಗ್ ದಿಸ್. ಇದು ಕೂಡ ಇಸ್ ಅ ಗಿಫ್ಟ್. ಇದ್ರೊಳಗಡೆ ಇನ್ನೊಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ಇದೆ, ಅಂದರೆ ಇದು ಸೇಫಾಗಿ ಇಟ್ಟಿರೋದಕ್ಕೆ ನಾನು ಇಲ್ಲಿಟ್ಟಿದ್ದು. ದಿಸ್ ಈಸ್ ಫ್ರಮ್ ಡುಕಾಟಿದು ಬೀನಿ ಕ್ಯಾಪ್. ಇದು ಸಖತ್ತಾಗಿದೆ ಗೊತ್ತಾ. ನಾನು ಯಾವ ಥರ ಕಾಣ್ತಾ ಇದ್ದೀನಿ ಗೊತ್ತಾ, ಹೃತಿಕ್ ರೋಷನ್ ಮತ್ತು ಅಮಿಷಾ ಪಟೇಲ್ ಮೂವಿ ಇದೆಯಲ್ಲ, ಅದರ ಒಂದು ಅನಾಯಿಂಗ್ ಕ್ಯಾರೆಕ್ಟರ್ ಇದೆಯಲ್ಲ, ಲೈಕ್ ಶಿಲ್ ಬಿ ಟಾಕಿಂಗ್ ಸೋ ಮಚ್. ಒಂದು ಕರ್ಲಿ ಹೇರ್ ಗರ್ಲ್ ಇದ್ದಾಳಲ್ಲ, ಯಾವ ಫಿಲಮ್ ಅದು ಫಿಲಮು, ಸ್ಟಿಲ್ ಇಟ್ಸ್ ಕ್ಯೂಟ್. ದಿಸ್ ಇಸ್ ಫ್ರಮ್ ಡುಕಾಟಿ. ನನ್ನ ಅಂದಾಜು ಪ್ರಕಾರ ಇದೊಂದು 10,000-11,000 ಆಗ್ಬೋದು, ಅಂದರೆ 15,000 ಅರೌಂಡ್ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಇದು ಕೂಡ ಇದರಲ್ಲಿ ಈ ಥರನೇ ಸ್ಪೇಸ್ ಇದೆ. ಇಲ್ಲೊಂದು ಜಿಪ್ ಇದಿದೆ, ಇಲ್ಲೊಂದು ಅನದರ್ ಸ್ಪೇಸ್, ಆ್ಯಂಡ್ ಇದ್ರ ಮಧ್ಯ ಒಳಗಡೆ ಕಾರ್ಡ್ ಹೋಲ್ಡರ್ ಥರ ಒಂದು ಪಾಕೆಟ್ಸ್ಗಳು ಕೊಟ್ಟಿದ್ದಾರೆ. ಇಟ್ಸ್ ವೆರಿ ವೆರಿ ಹ್ಯಾಂಡಿ. ಇದು ಕೂಡ ಇದೆ, ದಟ್ ಲೋಗೋ ಆ್ಯಂಡ್ ಲಕಾಸ್ಟ್. ಇದು ಐ ಗೆಸ್ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಅಂತ. ನೀವು ಇದುವರೆಗೂ ನೋಡಿರ್ಬೋದು ನನ್ನ ಹತ್ರ ಇದ್ದಿದ್ದೆಲ್ಲ ಆಲ್ಮೋಸ್ಟ್ ಬ್ಲ್ಯಾಕ್ ಆರ್ ಡಾರ್ಕ್ ಕಲರ್ ಬ್ಯಾಗ್ಸೇ. ಕೆಲವ್ದು ತುಂಬ ರೇರ್ ಲೈಟ್ ಕಲರ್ ಬ್ಯಾಗ್ಸ್ ಇದೆ, ಆ್ಯಂಡ್ ವೈಟ್ ಆರ್ ಸಮಥಿಂಗ್ ನಿಯರ್ ಟು ವೈಟ್ ಒಂದು ಬ್ಯಾಗ್ ಬೇಕು ಅನಿಸ್ತಿತ್ತು, ಸೊ ದಟ್ ನನ್ನ ಔಟ್ಫಿಟ್ಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ. ದಟ್ಸ್ ವೆನ್ ಐ ಕೇಮ್ ಅಕ್ರಾಸ್. ಇನ್ನೊಂದು ರೆಡ್ ಇದೆ, ಇದರಲ್ಲಿ ರೆಡ್ಡು ಡಾರ್ಕ್ ಬ್ಲೂ ಇದೆ. ಫಸ್ಟು ಕಣ್ಣು ಅಲ್ಲಿಗೆ ಹೋಗಿದ್ದು, ಅದಾದಮೇಲೆ ಐ ಗಾಟ್ ಟು ನೋ ದಟ್ ಈ ಕಲರ್ ಆಪ್ಷನ್ ಕೂಡ ಇದೆ ಅದರಲ್ಲಿ ಅಂತ. ಆ್ಯಂಡ್ ಇದು ಲಕಾಸ್ಟ್ ವೆಬ್ಸೈಟಲ್ಲಿ ತೊಗೊಂಡಿದ್ದು ನಾನು, ವೆನ್ ದೇರ್ ವಾಸ್ 50% ಆಫ್ ಗೋಯಿಂಗ್ ಆನ್. ಇದು ಬ್ಯಾಗ್ ಆ್ಯಕ್ಚುಯಲ್ ಪ್ರೈಸ್ ಬಂದು 14,000 ಇದೆ, ಬಟ್ ಐ ಗಾಟ್ ದಿಸ್ ಫಾರ್ 7,000. ಬಟ್ ಏನು ಈ ಬ್ಯಾಗ್ 7,000 ಕೊಟ್ಟಿದ್ದಾಳೆ ಅಂತ. ಇಟ್ಸ್ ದ ಬ್ರ್ಯಾಂಡ್. ಸೊ ಲಕಾಸ್ಟ್ ಬ್ರ್ಯಾಂಡ್, ಇದು ಲೋಗೋ ನಂಗೆ ಈ ಲೋಗೋ ಒಂಥರ ಇಷ್ಟ ಆಯ್ತು, ಸೊ ಕ್ಯೂಟ್. ಇದರಲ್ಲಿ ಏನಂದರೆ ಒಳಗಡೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಆ್ಯಂಡ್ ಇದು ರಿಮೂವಬಲ್ ಕೂಡ, ನಿಮಗೆ ಬೇಡ ಅಂತಂದರೆ ತೆಗೆದಿಟ್ಬಿಡ್ಬೋದು. ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಥರ ಇದೆ. ಒಂದೇ ಒಂದು ಡ್ರಾಬ್ಯಾಕ್ ಏನಂತಂದರೆ, ಈ ದೊಡ್ಡ ಬ್ರ್ಯಾಂಡ್ ಬ್ಯಾಗ್ಸಲ್ಲೆಲ್ಲ ಹಾಗೆ ಕೆಲವೊಮ್ಮೆ ಜಿಪ್ ಇರೋದಿಲ್ಲ, ಇದರಲ್ಲೂ ಕೂಡ ಜಿಪ್ ಇಲ್ಲ. ಬಟ್ ಈ ಒಂದು ಲಾಕ್ ಸಿಸ್ಟಮ್ ಇದೆ. ಇಟ್ ಡಿಪೆಂಡ್ಸ್ ನಾನು ಏನು ಕ್ಯಾರಿ ಮಾಡ್ತಾ ಇದ್ದೀನಿ, ಹೇಗೆ ಕ್ಯಾರಿ ಮಾಡ್ತಾ ಇದ್ದೀನಿ ಅನ್ನೋದು ಎಲ್ಲ ಡಿಪೆಂಡ್ ಆಗುತ್ತೆ. ಯಾಕಂದರೆ ನನಗೆ ಹುಷಾರು ತಪ್ಪಿಡ್ಲಿ, ನೆಗಡಿ ಜ್ವರ, ಐಲ್ ಮ್ಯಾನೇಜ್. ನೋಡಿ, ಐ ಕ್ಯಾನ್ ಮ್ಯಾನೇಜ್, ಬಟ್ ಇದು ಕರೆ ಆಗಬಾರ್ದು, ಇದು ಕೊಳೆ ಆಗಬಾರ್ದು. ಇದನ್ನು ತುಂಬ ನಾವು ಸೇಫಾಗಿ ನೋಡ್ಕೋಬೇಕು. ಕಲರ್ ಇಸ್ ಸೋ ಗುಡ್. ಇದು ಆ್ಯಕ್ಚುಲಿ ಬ್ಲೂ ಗೊತ್ತಾ, ಒಂಥರ ಲೈಟ್ 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 ಬ್ಲೂ. ವೆರಿ ಪ್ರಿಟಿ ಬ್ಯಾಗ್, ನಂಗೆ ಸಖತ್ ಇಷ್ಟ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಎಸ್, ಏನು ಇಷ್ಟೇನಾ, ಲಕ್ಸುರಿ ಬ್ಯಾಗ್ಸ್ ಹಿಂಗೆ ಅಂತೆಲ್ಲ ಕತೆ ಹೊಡೆದ್ಲು, ಮಾತತ್ರ ಬರೀ ಬ್ಯಾಗ್ಸೇ ಪರ್ಚೇಸ್ ಮಾಡ್ತಿದ್ದಾಳೆ ಅಂತ ಅಂದ್ಲು ಅಂದ್ರೆ, ಎಸ್ ಇಟ್ ಇಸ್ ರೈಟ್. ಒಂದು ವಿಡಿಯೋ ಸಾಕಾಗೋದಿಲ್ಲ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ನನಗೆ ಸ್ವಲ್ಪ ಆರಾಮಿಲ್ಲದಿದ್ದರಿಂದ, ಲೈಕ್ ಆರಾಮಿಲ್ವಲ್ಲ, ಆಲ್ರೆಡಿ ಒಂಥರ ಸ್ವೆಟ್ ಸ್ಟಾರ್ಟ್ ಆಗ್ತಾ ಇದೆ, ಕೂತ್ಕೋಬೇಕು ಅನ್ನಿಸ್ತಾ ಇದೆ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೂತ್ಕೊಂಡ್ರೆ ಬೇರೆ ಥರ ಎನರ್ಜಿ ಇರುತ್ತೆ, ವಿಡಿಯೋ ಮಾಡ್ಬೇಕಾದ್ರೆ ನಿಂತಾಗ ಬೇರೆ ಎನರ್ಜಿ ಇರುತ್ತೆ. ಆ್ಯಂಡ್ ಆಲ್ಸೋ
ನೀಡ್ ಟು ರೆಸ್ಟ್. ಇದು ಪಾರ್ಟ್ 1 ಆಫ್ ಮೈ ಬ್ಯಾಗ್ ಕಲೆಕ್ಷನ್ ವಿಡಿಯೋ. ಐ ಆಮ್ ಸೋ ಹ್ಯಾಪಿ. ಪಾರ್ಟ್ 2 ಎಲ್ಲ ಮಾಡಬೇಕು ನಾನು. ಐ ಆಮ್ ವೆರಿ ಎಕ್ಸೈಟೆಡ್. ನೆಕ್ಸ್ಟ್ ಬರ್ತಿರೋ ಬ್ಯಾಗ್ಸೂ ಇಸ್ ಸೂಪರ್ ಅಮೇಝಿಂಗ್. ಅದು ಕೂಡ ಒಂದು ಲಕ್ಸುರಿ ಬ್ಯಾಗ್ಸೇ ಇರೋ ಅಂಥದ್ದು. ಲಕ್ಸುರಿ ಜೊತೆಗೆ ನಾಟ್ ಸೋ ಲಕ್ಸುರಿ ಬ್ಯಾಗ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಟ್ರಸ್ಟ್ ಮೀ, ನಾನು ಇನ್ವೆಸ್ಟ್ ಮಾಡಿರೋದೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದ ಬ್ಯಾಗ್ಸ್ ದಟ್ ಐ ಹ್ಯಾವ್ ಇನ್ವೆಸ್ಟೆಡ್. ಅದು ನೋಡಿ, ಪರ್ಚೇಸ್ ಅಲ್ಲ, ಅದು ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್. ಓಕೆನಾ? ಈ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ನಾನು ಇಷ್ಟು ಬೇಜಾರಾಗಿದ್ದೆ. ಥ್ಯಾಂಕ್ ಯು ದೇವ್ರೆ. ನೋಡಿ, ಇದು ಸಿಗ್ಬೇಕಂತಲೇ ನಾನು ಇವತ್ತು ಈ ವಿಡಿಯೋ ಮಾಡಿದ್ದು. ಎವ್ರಿಥಿಂಗ್ ಇಸ್ ಗಾಟ್ ಪ್ಲ್ಯಾನ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವೆರಿ ಸೂನ್ ಪಾರ್ಟ್ 2 ಕೂಡ ಬರುತ್ತೆ. ಇದಕ್ಕೆ ಒಳ್ಳೆ ವ್ಯೂಸ್ ಕೊಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ತೋರಿಸ್ತಿರೋ ಈಗ ಇಷ್ಟು ಬ್ಯಾಗ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ. ಆ್ಯಂಡ್ ಐಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್.